ಕಾಂತಾಯ ಕಲ್ಯಾಣಗುಣೀಕಧಾಮ್ನೆ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಸ್ವಾನಂದ ವಿಷಯೇ ಮೋಕ್ಷೇ ವೇದೋಕ್ತೇ ಯುಕ್ತಿಸಾಧಿತೆ ದ್ವೇಷೋಯಂ ವಾದಿನಾಂ ಕಸ್ಮಾತ್ ತದ್ವಿರುದ್ಧೇಥವಾಗ್ರಹಃ. ಹಿಂದೆ ಹೇಳಿದಂತೆ ಮೋಕ್ಷವನ್ನು ಹೊಂದಿರುವ ವ್ಯಕ್ತಿ ಅವನಿಗೆ ಭಿನ್ನವಾದ ಬೇರೆ ಒಂದು ಜಡವಾದ ಕೈ, ಕಾಲು, ಕಣ್ಣು, ಮೂಗು ಅವಯವಗಳು ಭಿನ್ನವಾಗಿ ಬೇರೆ ಇಲ್ಲ. ಎಲ್ಲ ಅಭಿನ್ನವಾಗಿರ್ತಕ್ಕಂತಹ ಇಂದ್ರಿಯಗಳು, ಅಭಿನ್ನವಾಗಿರ್ತಕ್ಕಂತಹ ಅವಯವಗಳು, ಅಪ್ರಾಕೃತವಾದ ಜ್ಞಾನಾನಂದಾತ್ಮಕವಾದ ದೇಹವನ್ನು ಅವನು ಹೊಂದಿರ್ತಾನೆ. ಇಂತಹ ಪರಿಶುದ್ಧವಾದ ಮೋಕ್ಷ ಆನಂದವನ್ನು ಅನುಭವಿಸ್ಲಿಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂಥದ್ದಿದು. ಆದರೆ ಇದ್ರ ಬಗ್ಗೆ ದ್ವೇಷ ಯಾಕೆ ಅಂತ ಪಂಡಿತಾಚಾರ್ಯರು ಕೇಳ್ತಾ ಇದ್ದಾರೆ. ವೇದೋಕ್ತೇ, ನಾವು ಹೇಳ್ತಾ ಇರೋ ಮೋಕ್ಷ ಇದು ಅಪ್ರಾಮಾಣಿಕವಾದದ್ದಲ್ಲ. ಇದು ಯಾವುದೋ ಶುಷ್ಕ ತರ್ಕದಿಂದ ಇದನ್ನು ಸಾಧನೆ ಮಾಡೋದಲ್ಲ. ಈ ಮೋಕ್ಷವನ್ನು ಸ್ಪಷ್ಟವಾಗಿ ವೇದ ಪ್ರಮಾಣಗಳು ಇದನ್ನು ಹೇಳ್ತಾ ಇದೆ. ಅಕ್ಷನ್ವಂತ ಕರ್ಣವಂತ ಸಖಾಯೋ ಯತ್ರಾನಂದಾಶ್ಚ ಮೋದಾಶ್ಚ, ಹೀಗೆಲ್ಲ ವೈಕುಂಠ ಲೋಕದಲ್ಲಿ ಆನಂದ ಇದೆ ಎಂಬುದಾಗಿ, ಅದು ಜಡವಾದ ಆನಂದ ಅಲ್ಲ ಎಂಬುದಾಗಿ. ಅಲ್ಲಿರೋರಿಗೆ ಕಣ್ಣು, ಕಿವಿ, ಮೂಗು ಎಲ್ಲ ಅವಯವಗಳಿದೆ. ಸತತ್ರ ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣಃ ಸ್ತ್ರೀಭಿರ್ವಾಯಾನೇ ಇರುವ, ಆ ಮುಕ್ತನಾದವನು ಮುಕ್ತ ಲೋಕದಲ್ಲಿ ಸಂಚಾರವನ್ನು ಮಾಡಿಕೊಂಡಿರ್ತಾನೆ. ಹೀಗೆ ಭೋಗ ಭೋಗ ಭೋಗ. ನೀವು ಜಗತ್ತಿನ ಯಾವ ತಂತ್ರಜ್ಞಾನದಿಂದಲೂ ದೊರೆಯದೇ ಇರತಕ್ಕಂತಹ ಸುಖ ಸಾಮಗ್ರಿಗಳನ್ನು ನಾವು ಮೋಕ್ಷದಲ್ಲಿ ಕಾಣಬಹುದು ಎಂಬುದಾಗಿ ಅದರ ವರ್ಣನೆಯನ್ನು ಅನೇಕ ಶ್ರುತಿವಾಕ್ಯಗಳು ಮಾಡ್ತಾ ಇದೆ. ವಾದಿರಾಜರು ಬರೆದಿರ್ತಕ್ಕಂಥ ವೈಕುಂಠ ವರ್ಣನೆಯಲ್ಲಿದೆ. 11ನೇ ಸರ್ಗದಲ್ಲೂ ಬೇಕಾದಷ್ಟು ವರ್ಣನೆಗಳನ್ನು ನಾವು ಕಾಣ್ತೀವಿ. ಇಷ್ಟೆಲ್ಲ ಬೇಕಾದಷ್ಟು ಪ್ರಮಾಣಗಳಿದೆ. ಪ್ರಮಾಣಗಳು ಇದ್ದರೂ ಕೂಡ ಯಾಕೆ ಆಗ್ರಹ? ಯಾಕೆ ತದ್ವಿರುದ್ಧೇ ಅಥವಾ ಆಗ್ರಹ? ಆದರೂ ಕೂಡ ಕಲ್ಲು ಬಂಡೆಯಂತೆ ಇರ್ತಕ್ಕಂತಹ ಮೋಕ್ಷ, ಯಾರೂ ಅಪೇಕ್ಷೆ ಪಡದೇ ಇರತಕ್ಕಂತಹ ಮೋಕ್ಷ, ಆ ಮೋಕ್ಷದ ಬಗ್ಗೆನೇ ಆಗ್ರಹ. ಇಂತಹ ಪ್ರಮಾಣ ವಿರುದ್ಧವಾದ ಮೋಕ್ಷ ಸ್ವರೂಪದ ಬಗ್ಗೆ ಆಗ್ರಹ ಯಾಕೆ, ಹಠ ಯಾಕೆ ಅಂತ ಪಂಡಿತಾಚಾರ್ಯರು ಕೇಳ್ತಾ ಇದ್ದಾರೆ. ಯಾವುದು ಪ್ರಮಾಣಬದ್ಧವಾಗಿದೆಯೋ ಅದನ್ನು ಒಪ್ಪಿಕೊಳ್ಬೇಕು. ಯಾವುದು ಪ್ರಮಾಣ ವಿರುದ್ಧವಾಗಿದೆ ಆ ಮಾರ್ಗದಲ್ಲಿ ಯಾವತ್ತೂ ಕೂಡ ಸಾಗೋದಲ್ಲ. ದ್ವೇಷ ಆಗ್ರಹಗಳನ್ನು ಬಿಟ್ಟು ನಿಷ್ಪಕ್ಷಪಾತವಾಗಿ ಕೇವಲ ಪ್ರಮಾಣಗಳನ್ನೇ ಇಟ್ಟುಕೊಂಡು ವಿಚಾರವನ್ನು ಮಾಡಿದಾಗ ಇಂತಹ ಮೋಕ್ಷ ಸ್ವರೂಪ ಅದು ಸಿದ್ಧ ಆಗತ್ತೆ. ಅದರಿಂದಾಗಿ ಪಕ್ಷಪಾತವನ್ನು ಬಿಟ್ಟು, ದ್ವೇಷವನ್ನು ಬಿಟ್ಟು, ಆಗ್ರಹವನ್ನು ಬಿಟ್ಟು ಶುದ್ಧವಾದ ಮನಸ್ಸಿನಿಂದ ವೇದ ಪ್ರಮಾಣಗಳನ್ನು ಒಪ್ಪಿಕೊಂಡು ವಿಚಾರವನ್ನು ಮಾಡಬೇಕು ಅಂತ ಪಂಡಿತಾಚಾರ್ಯರು ತಿಳಿಸಿ, ತತಸ್ವತ ಪ್ರಮಾಣೇನ ದೇವೋ ವೇದೇನ ವೇದಿತಃ ವಿಷ್ಣುರ್ಮೋಕ್ಷಸ್ಯ ದಾತೇತಿ ವಿಶ್ವಂ ಭವತಿ ಶೋಭನಂ. ಸ್ವತಃ ಪ್ರಮಾಣೇನ ವೇದೇನ, ಪ್ರಾಮಾಣ್ಯಂ ಸ್ವತಃ ಅಂತ ತುಂಬ ಕ್ಲಿಷ್ಟಕರವಾದ ದರ್ಶನಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳು. ಏನಾದರೂ ದೋಷಗಳಿದ್ದಾಗ ಅಪ್ರಮಾಣ ಆಗತ್ತೆ. ದೋಷಗಳೇ ಇಲ್ಲ ಅಂತಾದಾಗ ಅದು ಯಾವತ್ತೂ ಕೂಡ ಪ್ರಮಾಣವೇ. ವೇದ ಅಪೌರುಷೇಯ, ಪುರುಷ ನಿರ್ಮಿತವಾದ ವಾಕ್ಯಗಳಾದರೆ ಅದರಲ್ಲಿ ಅಜ್ಞಾನ, ಅನ್ಯಥಾಜ್ಞಾನ, ಮೋಸ ಮಾಡಬೇಕು ಅನ್ನೋ ಉದ್ದೇಶ, ಇದರಿಂದಾಗಿ ವಾಕ್ಯಗಳಲ್ಲಿ ಅಪ್ರಾಮಾಣ್ಯ ಬರುತ್ತೆ. ವಾಕ್ಯಗಳು ಅಪ್ರಮಾಣ, ವಿಶ್ವಾಸಕ್ಕೆ ಅರ್ಹ ಅಂತ ಅನ್ಸೋದಿಲ್ಲ. ಆದರೆ ಯಾವಾಗ ಯಾವ ದೋಷಗಳೇ ಇಲ್ಲ, ಪುರುಷ ಇದ್ರೆ ತಾನೇ ದೋಷ, ಪುರುಷನೇ ಇಲ್ಲ, ಅವಾಗಲ್ಲಿ ದೋಷಗಳಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಾಕ್ಯ ಅತ್ಯಂತ ವಿಶ್ವಾಸಕ್ಕೆ ಅರ್ಹವಾದದ್ದು. ಹೀಗೆ ತತಸ್ವತ ಪ್ರಮಾಣೇನ ದೇವೋ ವೇದೇನ ವೇದಿತಃ. ಆ ವೇದಗಳು ಭಗವಂತನನ್ನು ಕೊಂಡಾಡ್ತಾ ಇದೆ. ಅನಂತವಾದ ಗುಣಗಳಿಂದ ಪರಿಪೂರ್ಣನಾದವನು ಅಂಥ ಭಗವಂತನನ್ನು ಕೊಂಡಾಡ್ತಾ ಇದೆ. ಅವನೇ ಮೋಕ್ಷಸ್ಯ ದಾತ, ಮೋಕ್ಷವನ್ನು ನೀಡ್ತಕ್ಕಂಥವನು ಅವನೇ. ಹೀಗೆಲ್ಲ ವಿಶ್ವಂ ಭವತಿ ಶೋಭನಂ ಅಂತ ಹೇಳ್ತಾರೆ. ವಿಶ್ವಂ ಭವತಿ ಶೋಭನಂ ಎಂಬುದಾಗಿ. ಆ ಮೋಕ್ಷ ಎಂಥದ್ದದು? ಶೋಭನಂ ಭವತಿ, ಅತ್ಯಂತ ಮಂಗಳಕರವಾದದ್ದಂತೆ.
ಅಂದರೆ ಯಾರ್ಯಾರಿಗೆ ಏನೇನು ಅಪೇಕ್ಷೆ ಇದೆಯೋ ಆ ಎಲ್ಲ ಬೇಡಿಕೆಗಳು ಅಲ್ಲಿ ಈಡೇರುತ್ತೆ, ಎಲ್ಲ ಅಪೇಕ್ಷೆಗಳು ಕೂಡ ಈಡೇರುತ್ತೆ. ಅಂತಹ ಮೋಕ್ಷ ಇದು ವೇದದಿಂದ ಪ್ರತಿಪಾದ್ಯವಾಗಿದೆ. ಆದ್ದರಿಂದ ಇದರಲ್ಲಿ ಯಾವುದೂ ವಿರೋಧವನ್ನು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯದಲ್ಲಿ ಇದನ್ನು ಅಂಗೀಕಾರ ಮಾಡಿದರೆ ಮಾತ್ರ ಎಲ್ಲ ಪ್ರಮೇಯಗಳು ಕೂಡ ಶೋಭನ ಪರಿಶುದ್ಧವಾದದ್ದಾಗತ್ತೆ. ನೀವು ಇದನ್ನು ಬಿಟ್ಟು ವೇದವನ್ನೇ ಬಿಟ್ಟು ನೀವೇನು ಪ್ರತಿಪಾದನೆ ಮಾಡಿದರೂ ಕೂಡ ಅದು ಅಶೋಭನ, ಅದು ಅಪ್ರಾಮಾಣಿಕವಾದದ್ದಾಗತ್ತೆ, ಪ್ರಮಾಣ ವಿರುದ್ಧವಾದದ್ದಾಗತ್ತೆ. ಆದ್ದರಿಂದ ಅದು ಅಮಂಗಲವೂ ಆಗಿಬಿಡತ್ತೆ. ಅದನ್ನು ವೇದವನ್ನು ಬಿಟ್ಟು ವಿಚಾರವನ್ನು ಮಾಡೋದಲ್ಲ. ಇತ್ಯಾದೀನ್ ದರ್ಶಯಂತ್ಯರ್ಥಾನ್ ವ್ಯಾಖ್ಯೋಪನ್ಯಾಸ ಸಂಯುತ ತ್ರಿವಿಕ್ರಮಾರ್ಯೇಣ ತದಾ ವಿಶ್ವಾಭಿಜ್ಞಸ್ಯ ಶುಶ್ರುವೇ. ಸುಮಾರು 57-58 ಶ್ಲೋಕಗಳಿಂದ ಆಚಾರ್ಯರು ಎಲ್ಲ ದರ್ಶನಗಳ ವಿಚಾರವನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಯಾವ್ಯಾವ ದರ್ಶನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳಿದೆ, ಪರಿಶುದ್ಧವಾದ ವಿಚಾರಧಾರೆ ಯಾವುದು, ಅದನ್ನು ಆಚಾರ್ಯರು ಇದುವರೆಗೂ ಕೂಡ ತೋರಿಸ್ತಾ ಬಂದರು. ವಿಶ್ವಾಭಿಜ್ಞಸ್ಯ ಉಪನ್ಯಾಸ ಸಂಯುತ ವ್ಯಾಖ್ಯಾ ಶುಶ್ರುವೆ. ಆಚಾರ್ಯರ ಉಪನ್ಯಾಸ ಅನೇಕ ಪ್ರಮೇಯಗಳಿಂದ ಒಳಗೊಂಡಿರ್ತಕ್ಕಂಥದ್ದು. ಆಚಾರ್ಯರು ಅಂದರೆ ಯಾರು? ಅವರು ವಿಶ್ವಾಭಿಜ್ಞರು ಅಂತ ಹೇಳ್ತಾರೆ. ಸಮಸ್ತವನ್ನು ತಿಳಿದಿರ್ತಕ್ಕಂಥವರು, ಸರ್ವಜ್ಞರು. ಅವರ ವಿಚಾರಧಾರೆಯಲ್ಲಿ ದೋಷಗಳಿರಲಿಕ್ಕೆ ಹೆಂಗೆ ಸಾಧ್ಯ? ಅದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಕಿವಿಗೊಟ್ಟು ಕೇಳಿದರು ಶ್ರದ್ಧೆಯಿಂದ. ಯಾವ ಅಕ್ಷರವನ್ನು ಕೂಡ ಬಿಡದೇನೆ ಪ್ರತಿಯೊಂದನ್ನು ಕೂಡ ಗಮನ ಕೊಟ್ಟು ತ್ರಿವಿಕ್ರಮ ಪಂಡಿತಾಚಾರ್ಯರು ಎಲ್ಲವನ್ನೂ ಕೂಡ ಕೇಳಿದ್ದಾರೆ. ಎಲ್ಲ ದರ್ಶನಗಳ ವಿಮರ್ಶೆ ಆಚಾರ್ಯರ ಮಾತನ್ನು ಕೇಳಿ ಅವರಿಗೆ ತುಂಬ ಸಂತೋಷ ಆಗಿದೆ. ಅವರಿಗೆ ಅಥ ಪ್ರಾಯುಕ್ತ ವಿವಿಧಾನ್ ಬೋಧಚಾಪಗುಣೇರಿತಾನ್ ವಿಪಕ್ಷಯುಕ್ತಾನ್ ವೀರ್ಯೇಣ ತೀಕ್ಷ್ಣಾನ್ ತರ್ಕಾನ್ ಶರಾನಸೌ. ತರ್ಕಶರಾನ್ ಪ್ರಾಯುಕ್ತ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳಿ ಸುಮ್ಗೆ ಕುಳಿತುಕೊಳ್ಳಿಲ್ಲ. ಆಚಾರ್ಯರು ಹೇಳಿದ್ದೆಲ್ಲ ಸರಿ ಇದೆ ಅಂತ ಕೂಡಲೇ ಒಪ್ಪಿಗೆ ಕೊಡಲಿಲ್ಲ. ಅದಕ್ಕೆ ಪ್ರತಿಯಾದ ತರ್ಕವನ್ನು ಮಾಡಿದರಂತೆ. ಆಚಾರ್ಯರ ತರ್ಕಕ್ಕೆ ಪ್ರತಿಯಾದ ತರ್ಕವನ್ನು ಪಂಡಿತಾಚಾರ್ಯರು ಅವರು ಮಾಡ್ತಾ ಇದ್ದಾರೆ. ಬೋಧಚಾಪ ಗುಣೇರಿತಾನ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ಕಾವ್ಯದ ಶೈಲಿಯಲ್ಲಿ. ಯುದ್ಧ ನಡಿಬೇಕಾದ್ರೆ ಅವನು ಸಿಪಾಯಿಗಳು ಪ್ರತಿಯಾಗಿ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇರ್ತಾರೆ. ಅದು ತೀಕ್ಷ್ಣವಾದ ಬಾಣಗಳು ಯಾವುದು, ಹೇಗೆ ಪ್ರಯೋಗ ಮಾಡಬೇಕು, ಅದೆಲ್ಲ ಯುದ್ಧರಂಗದಲ್ಲಿರ್ತಕ್ಕಂಥ ಸಿಪಾಯಿಗಳಿಗೆ ಚೆನ್ನಾಗಿ ಅದರ ಬಗ್ಗೆ ಟ್ರೈನಿಂಗ್ ಆಗಿರುತ್ತೆ. ಒಳ್ಳೆ ನೈಪುಣ್ಯವನ್ನು ಅವರು ಸಂಪಾದನೆ ಮಾಡಿರ್ತಾರೆ. ಹಾಗೆ ಆ ಯುದ್ಧ ರಂಗದಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಆ ಪ್ರತಿಪಕ್ಷದ ಯೋಧ ಅವನು ಸುಮ್ಗೆ ಕುಳಿತುಕೊಳ್ಳೋದಿಲ್ಲ. ಭಾರಿ ತೀಕ್ಷ್ಣವಾಗಿರ್ತಕ್ಕಂಥ ಬಾಣಗಳನ್ನು ಹುಡುಕಿ ತಾನು ಪ್ರಯೋಗ ಮಾಡ್ತಾನೆ. ಹಾಗೆ ಮಧ್ವಾಚಾರ್ಯರು ಇದುವರೆಗೂ ಕೂಡ ಒಳ್ಳೆ ಪ್ರಮಾಣಬದ್ಧವಾದ ತರ್ಕಬದ್ಧವಾಗಿರ್ತಕ್ಕಂಥ ವಿಚಾರಗಳ ಮಂಡನೆಯನ್ನು ಅವರು ಮಾಡಿದರು. ಆವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ತಾವು ಕೂಡ ಬಿಲ್ಲನ್ನು ಹೆದೆಯೇರಿಸಿದ್ದಾರೆ. ಜ್ಞಾನ ಎಂಬತಕ್ಕಂತಹ ಬಿಲ್ಲು, ಅದರಲ್ಲಿ ಬಾಣಗಳನ್ನು ಹುಡ್ತಾ ಇದ್ದಾರೆ. ಎಂಥ ಬಾಣ, ಎಂಥ ಬಾಣ! ಮಧ್ವಾಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದದ್ದು, ಅದಕ್ಕೆ ಭಾರಿ ಪ್ರಬಲವಾದ ವಿರೋಧವನ್ನು ನೀಡ್ತಕ್ಕಂತಹ ಬಾಣಗಳನ್ನು ಆ ಹೆದೆ ಏರಿಸಿರ್ತಕ್ಕಂತಹ ಬಿಲ್ಲಿಗೆ ಹುಡ್ತಾ ಇದ್ದಾರೆ. ಆ ತೀಕ್ಷ್ಣವಾದ ಯುಕ್ತಿಗಳನ್ನು ಪ್ರಯೋಗ ಮಾಡಿದರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಏನು ಕಡಿಮೆ ಅಲ್ಲ, ಎಲ್ಲ ದರ್ಶನಗಳನ್ನು ಕೂಡ ತುಂಬ ಆಳವಾಗಿ ಅಧ್ಯಯನ ಮಾಡಿದವರು. ನ್ಯಾಯಶಾಸ್ತ್ರದ ಪರಿಚಯ ಇದೆ, ವ್ಯಾಕರಣಶಾಸ್ತ್ರದ ಪರಿಚಯ ಇದೆ, ಎಲ್ಲ ಗ್ರಂಥಗಳನ್ನು ಕೂಡ ಅವರು ಓದಿರ್ತಕ್ಕಂಥವರು. ಬಾಲ್ಯದಿಂದಲೂ ಕೂಡ ಪ್ರೌಢವಾದ ವಿದ್ವತ್ತನ್ನು ಸಂಪಾದನೆ ಮಾಡಿರ್ತಕ್ಕಂಥವರು ಪಂಡಿತಾಚಾರ್ಯರು. ಅವರು ಸುಮ್ಮನೆ ಕುಳಿತುಕೊಳ್ಳಿಲ್ಲ, ತಮ್ಮ ಬುದ್ಧಿ ಬಲದಿಂದ ಪ್ರತಿಯಾಗಿರ್ತಕ್ಕಂತಹ ತರ್ಕವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರ ಸಿದ್ಧಾಂತವನ್ನು ಇದುವರೆಗೂ ಕೂಡ ಕೇಳಿ ಅದನ್ನು ಖಂಡಿಸಬೇಕು ಎಂಬುದಾಗಿ ಅವರು ಅನೇಕ ಯುಕ್ತಿಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅವರ ಪ್ರತಿಭಾ ಬಲದಿಂದಾಗಿ
ಚಿಚ್ಛೇದಾತುಚ್ಛದಿಷಣಃ ತಾಂಸ್ತದಾ ತರ್ಕಸಾಯಕೈ ಪ್ರಯುಕ್ತ ಮಾತ್ರಾನ್ ಪ್ರಹಸನ್ ಲೀಲಯಾತಿಶಯಾಲುಭಿಃ. ಚಿಚ್ಛೇದ, ಪಂಡಿತಾಚಾರ್ಯರು ಬಲವಾಗಿರ್ತಕ್ಕಂತಹ ಯುಕ್ತಿಗಳನ್ನು ಪ್ರಯೋಗ ಮಾಡಿದಾಗ ಮಧ್ವಾಚಾರ್ಯರು ಅವರೇನು ಸುಮ್ಮ ಕುಳಿತುಕೊಳ್ಳಿಲ್ಲ. ಪ್ರತಿಯೋಧನಂತೆ ಇರ್ತಕ್ಕಂಥವರು ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರು ಪ್ರಯೋಗ ಮಾಡಿರ್ತಕ್ಕಂತಹ ಆ ಬಾಣಗಳಿಗೆ ಪ್ರತಿಯಾಗಿ ಅದಕ್ಕಿಂತಲೂ ಕೂಡ ಬಲಿಷ್ಠವಾದ ಬಾಣಗಳನ್ನು ಆಚಾರ್ಯರು ಪ್ರಯೋಗ ಮಾಡ್ತಾ ಇದ್ದಾರೆ. ಲೀಲಯಾತಿಶಯಾಲುಭಿಃ ಅಂತ ಹೇಳ್ತಾರೆ. ಲೀಲಯ ಅಷ್ಟೇ ಅಲ್ಲ, ಪ್ರಹಸನ್ ಅಂತ ಹೇಳ್ತಾರೆ. ಅವತ್ತು ಯುದ್ಧರಂಗದಲ್ಲಿ ಅರ್ಜುನ ಭಾರೀ ಪ್ರಬಲವಾದ ವಾದವನ್ನು ಮಂಡನೆ ಮಾಡ್ದ. ಅಯ್ಯೋ, ಸಾಮಾಜಿಕವಾದ ಅನಿಷ್ಟಗಳು ತಲೆದೋರತ್ತೆ ಈ ಯುದ್ಧದಿಂದಾಗಿ, ಧಾರ್ಮಿಕವಾಗಿ ಬೇಕಾದಷ್ಟು ಹಾನಿಗಳು ಉಂಟಾಗತ್ತೆ, ಲುಪ್ತಪಿಂಡೋದಕ ಕ್ರಿಯಾ ಹೀಗೆಲ್ಲ ಆಗತ್ತೆ, ಸ್ತ್ರೀಯರೆಲ್ಲ ದಾರಿ ತಪ್ಪಿ ಹೋಗ್ತಾರೆ, ವರ್ಣ ಸಾಂಕರ್ಯಕ್ಕೆ ಕಾರಣ ಆಗತ್ತೆ, ಆದ್ರಿಂದ ಯುದ್ಧವೇ ಬೇಡ ಎಂಬುದಾಗಿ ಪ್ರಬಲವಾದ ವಾದವನ್ನು ಅವತ್ತು ಅರ್ಜುನ ಮಂಡನೆ ಮಾಡಿದ್ದ. ಕೃಷ್ಣ ಅದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ. ಅವಾಗ ಅವನು ಕೂಡ ಪ್ರಹಸನ್ನಿವ ಭಾರತ, 2ನೇ ಅಧ್ಯಾಯದಲ್ಲಿ ಕೃಷ್ಣ ತಾನು ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಪ್ರಹಸನ್, ಒಮ್ಮೆ ನಕ್ಕುಬಿಟ್ನಂತೆ. ನಕ್ಕದ ಅಂತಂದ್ರೆ ಅದು ದೇಶಾವರಿ ನಗೆ ಅಲ್ಲ, ಅದು ಅದಕ್ಕೆ ಪ್ರಹಸನ್ನಿವ ಅಂತ ಹೇಳಿದ್ದಾರೆ. ಆ ಅರ್ಜುನನ ಮನಸ್ಸನ್ನು ತನ್ನ ಕಡೆಗೆ ಸೆಳಿಬೇಕಾಗಿದೆ. ಕೃಷ್ಣನೂ ಕೂಡ ತುಂಬ ಗಂಭೀರವಾಗಿ, ಹೌದು ಸಮಸ್ಯೆ ಇರೋದು ನಿಜ ಅನ್ನೋ ರೀತಿಯಲ್ಲೇ ಮುಖವನ್ನು, ಆ ರೀತಿಯಾಗಿ ಭಾವನೆಯನ್ನು ಮುಖದಲ್ಲಿ ವ್ಯಕ್ತಪಡಿಸಿದ್ದಿದ್ರೆ ಅರ್ಜುನ ಯುದ್ಧರಂಗದಿಂದ ಓಡೆ ಹೋಗ್ಬಿಡ್ತಿದ್ದ. ಈಗ ಅಲ್ಲೇ ಕುಳಿತುಕೊಂಡಿದ್ದಾನೆ ಅರ್ಜುನ. ಕೃಷ್ಣ ಅದಕ್ಕೆ ಏನು ಮಾಡ್ದ, ತಾನು ಗಂಭೀರವಾಗಿರಲಿಲ್ಲ. ಆ ಅರ್ಜುನನ ಆ ಪ್ರಶ್ನೆಗಳಲ್ಲಿ, ವಾದದಲ್ಲಿರ್ತಕ್ಕಂತಹ ದೌರ್ಬಲ್ಯವನ್ನು ತೋರಿಸ್ಕೊಡ್ಬೇಕಾಗಿದೆ, ಅವನ ಮನಸ್ಸನ್ನು ತನ್ನ ಕಡೆಗೆ ಸೆಳಿಬೇಕಾಗಿದೆ. ಅದಕ್ಕೋಸ್ಕರವಾಗಿ ಒಮ್ಮೆ ತಾನು ಮಂದಹಾಸವನ್ನು ಬೀರಿದಂತೆ, ತುಂಬ ಮುಗುಳು ನಗೆಯನ್ನು ತಾನು ಬೀರಿದ ಕೃಷ್ಣ, ಬೀರಿ ಅವನನ್ನು ಸಂಪೂರ್ಣವಾಗಿ ತನ್ನ ಕಡೆಗೆ ಸೆಳೆದುಕೊಂಡ. ಅವನು ಕೃಷ್ಣ ಅರ್ಜುನ ಹೇಳಿದ್ದ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಎಂಬುದಾಗೆಲ್ಲ ಹೇಳಿದ್ದ. ಅದಕ್ಕನುಗುಣವಾಗಿ ಕೃಷ್ಣ ಅರ್ಜುನನನ್ನು ಯಾವ ರೀತಿಯಾಗಿ ತನ್ನ ಕಡೆಗೆ ಸೆಳೆದುಕೊಂಡ ನಕ್ಕು, ಹಾಗೆ ಆಚಾರ್ಯರು ಕೂಡ ನಗ್ತಾ ಇದ್ದಾರೆ. ಅದಕ್ಕೆ ಅವರು ಉತ್ತರವನ್ನು ಬೇರೆ ಕೊಡ್ತಾರೆ.